ನೋಡಿ, ಬಿಎಂಟಿಸಿ ಬಸ್ಗಳಲ್ಲಿ ಆಗಾಗ ಕಿರಿಕ್ಗಳು ನಡೀತಾ ಇರುತ್ತೆ. ಅದೇ ರೀತಿಯಾದಂತ ಒಂದು ಕಿರಿಕ್ ನಡೆದಿದೆ. ಟಿಕೆಟ್ ಅನ್ನ ಬಿಸಾಕಿ ಮಹಿಳೆ ಗಲಾಟೆ ಮಾಡಿರುವಂತ ಘಟನೆ ನಡೆದಿದೆ. ನೋಡಿ, ಕಂಡಕ್ಟರ್ ಪ್ರಶ್ನೆ ಮಾಡಿದ್ರು ಕೂಡ ಮಹಿಳೆ ಡೋಂಟ್ ಕೇರ್ ಅಂದಿದ್ದಾಳೆ. ಆ ಟಿಕೆಟ್ ಏನ್ ಕೊಡ್ತಾರಲ್ಲ, ಫ್ರೀ ಟಿಕೆಟ್, ಅದನ್ನ ಆಕೆ ಎಸ್ದು ಕಿರಿಕ್ ಮಾಡಿದಿರೋದು. ಶಕ್ತಿ ಯೋಜನೆ ಟಿಕೆಟ್ ಅನ್ನ ಬಿಸಾಕಿ ಮಹಿಳೆಯೊಬ್ಳು ಉದ್ದಟತನ ತೋರಿದಾಳೆ. ಮೆಜೆಸ್ಟಿಕ್ ನಿಂದ ದಾಬಸ್ಪೇಟೆಗೆ ಹೋಗ್ತಿದ್ದಂತಹ ಬಿಎಂಟಿಸಿ ಬಸ್ ಇದು. ಶಕ್ತಿ ಯೋಜನೆಗೆ ಕೊಡುವಂತಹ ಫ್ರೀ ಟಿಕೆಟ್ ಏನಿದೆ ಅದನ್ನ ಬಿಸಾಕಿದಾಳೆ ಮಹಿಳೆ. ಕಂಡಕ್ಟರ್ ಪ್ರಶ್ನೆ ಮಾಡಿದ್ರು ಕೂಡ ಆಕೆ ಕೇರ್ ಮಾಡಿಲ್ಲ. ಚೆಕಿಂಗ್ ನವರು ಬರ್ಲಿ, ಅವ್ರ ಬಳಿ ನಾನು ಮಾತಾಡ್ತೀನಿ ಬಿಡಿ ಅಂತ ಹೇಳಿ ಕೇಳಿ ಈಗ ಚೆಕಿಂಗ್ ಅವ್ರು ಬಂದಂತ ಸಂದರ್ಭದಲ್ಲಿ ತೊಂದರೆ ಆಗೋದು ಯಾರಿಗೆ? ಕಂಡಕ್ಟರ್ಗೆ. ಯಾಕೆ ಟಿಕೆಟ್ ಇಶ್ಯೂ ಮಾಡಿಲ್ಲ ಅಂತೇಳಿ. ಬಂದ್ರೆ ಬರ್ಲಿ, ಬೇಕಾದ್ರೆ ನಾನು ಮಾತಾಡ್ಕೋತೀನಿ ಅಂತೇಳಿ ಆಕೆ ಉದ್ದಟತನ ತೋರಿದಾಳೆ. ಅಲ್ಲಲ್ಲ, ಟಿಕೆಟ್ ಕಾಸು ಕೊಟ್ಟಿದ್ದ ಟಿಕೆಟ್ ಕೊಟ್ಟಿದ್ದ ಮಡಿಕೊಂಬೇಕಲ್ವಾ? ಬಿಸಾಡ್ಬಿಟ್ರೆ ನೀವು ಬರ್ರಿ ಇಲ್ಲಿ. ಬನ್ನಿ ಸರ್, ನೀವು ಹೋಗಿ. ಒಬ್ಬರಿಗಿಂತ 10 ಜನಕ್ಕಿಂತ ದೊಡ್ಡವರಲ್ಲ. ಇಳಿದು ನೋಡಿ. ಕೊಟ್ಟಿದ್ದು ಬಿಸಾಡಿದ್ರೆ ಅದು 20 ರೂಪಾಯಿ ಕೇಸ್ ಎಷ್ಟಾಗ ನನಗೆ ಎಷ್ಟಾಗುತ್ತೆ ಗೊತ್ತದ? ಅದೇ ಇಳಿತಾ ಇಲ್ಲ, ನೀವೇ ಅದಕ್ಕೆ ಇಳಿತಲ್ಲ. ಇವ್ರ ಒಬ್ಬರಿಂದ ಎಷ್ಟು ಜನ ತೊಂದರೆ? ಪ್ಯಾಸೆಂಜರ್ ನೀವೇ ಇದು ಮಾಡ್ಬೇಕು. ಪ್ಯಾಸೆಂಜರ್ ನೀವೇ ಮಾಡ್ಬೇಕು. ಅಲ್ಲಿ ಯಾರು ಹತ್ರ ನಂಗೆ ಎಷ್ಟು ಕೇಸ್ ಆಯ್ತು ಗೊತ್ತದ? 72 ರೂಪಾಯಿ, 700 ರೂಪಾಯಿ. ಅದೇ ಸ್ಟೇಜು, ಈ ಮುಂದೆ ಸ್ಟೇಜು. ಯಾರನ್ನ ಇದ್ರೆ ಯಾರ ಇಬ್ಬರಿಗೂ ಬರೀತಾರೆ. ಡ್ರೈವರ್ ಕಂಡಕ್ಟರ್ಗಳು ಮೇಡಮ್ ರೇ, ಏನ್ ಮಾತಾಡ್ತೀರ ಅವ್ರ ಆಯ್ತು, ನೀವು ಟಿಕೆಟ್ ತಗೊಳ್ಳಿ, ಆಮೇಲೆ ಅವ್ರ ತವೇ ಮಾತಾಡಿ. ಅವ್ರು ಕೊಟ್ರೆ ಅವ್ರ ತಗೋಸ್ತೀರಿ. ಟಿಕೆಟ್ ಕೊಡಿ, ಟಿಕೆಟ್ ಕೊಡ್ರಿ. ನೋಡ್ತೀರಾ? ಚೆಕಿಂಗ್ ಬರ್ತಾರೆ, ನಾನು ಕೊಡ್ತೀನಿ. ಚೆಕಿಂಗ್ ಬಂದ್ರೆ ನಂಗೆ ಕೇಸ್ ಬರೆಯೋದು. ನಂಗೆ ಗೊತ್ತಿನಪ್ಪ, ನಮ್ಮ ತಾಯಿ ಆಪರೇಷನ್ ಅವರೇ, ನನಗೆ ಮೂವ್ ಆಗ್ಬೇಕು ಗಾಡಿ. ಮೂವ್ ಆಗ್ಬೇಕಂದ್ರೆ ಮೇಡಮ್ ಇವರೇ ಅದಕ್ಕೆ ನೀವೇ ಪ್ಯಾಸೆಂಜರ್ ಗಲಾಟೆ ಮಾಡ್ಬೇಕು. ಅಲ್ಲಲ್ಲ, ಟಿಕೆಟ್ ಕಾಸು ಕೊಟ್ಟಿದ್ದ ಟಿಕೆಟ್ ಕೊಟ್ಟಿದ್ದ ಮಡಿಕೊಂಬೇಕಲ್ವಾ? ಬಿಸಾಡ್ಬಿಟ್ರೆ ನೀವು ಬರ್ರಿ ಇಲ್ಲಿ. ಬನ್ನಿ ಸರ್, ನೀವು ಹೋಗಿ. ಒಬ್ಬರಿಗಿಂತ 10 ಜನಕ್ಕಿಂತ ದೊಡ್ಡವರಲ್ಲ. ಇಳಿದು ನೋಡಿ. ಕೊಟ್ಟಿದ್ದು ಬಿಸಾಡಿದ್ರೆ ಅದು 20 ರೂಪಾಯಿ ಕೇಸ್ ಎಷ್ಟಾಗ ನನಗೆ ಎಷ್ಟಾಗುತ್ತೆ ಗೊತ್ತದ?